ನಟ ಕಮಲ್ ಹಾಸನ್ ರವರ ವಿವಾದಿತ ಹೇಳಿಕೆಯನ್ನು ಖಂಡಿಸಿ ಇಂದು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವೂರವರ ನೇತೃತ್ವದಲ್ಲಿ ಅತ್ತಿಬೆಲೆ ಗಡಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ನಟ ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಕೂಡಲೇ ಅವರು ಕನ್ನಡಿಗರನ್ನು ಕ್ಷಮೆಯಾಚನೆ ಕೇಳಬೇಕು ಎಂದು ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸಿಂಗೇನ ಅಗ್ರಹಾರ ಗೌರೀಶ್ ರವರು, ಕನ್ನಡ ಜಾಗೃತಿ ವೇದಿಕೆಯ ಗುಡ್ಡಹಟ್ಟಿ ರಾಮಸ್ವಾಮಿ, ಬಾಳಗಾರನಹಳ್ಳಿ ಕುಮಾರ್, ಕೆ ನಾಗರಾಜ್, ಹಳೆಚಂದಾಪುರ ಶ್ರೀಧರ್, ಆರ್ ಮಧುಕುಮಾರ್, ಸತೀಶ್ ರಾಜ್, ಅಂಬರೀಶ್, ಗುಡ್ಡಹಟ್ಟಿ ಮಂಜು, ಶ್ರೀನಿವಾಸ್, ಸೊಪ್ಪಹಳ್ಳಿ ಶಿವಶಂಕರ್, ಮೈಲಸಂದ್ರ ಸಂಪಂಗಿ, ರಮೇಶ್ ಗೌಡ, ಎಚ್ಎಸ್ ವೆಂಕಟೇಶ್, ನಾಗರಾಜ್, ದೊಡ್ಡಬಳ್ಳಾಪುರ ಶಶಿ, ಇಚ್ಚಂಗೂರು ರವಿ, ಮಹಂತ ಅಂಕುಶ್, ಆಕಾಶ್ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ವಿರುದ್ಧ ಅವಹೇಳನ ಮಾಡುತ್ತಿರುವ ಕಮಲ ಹಾಸನ್ಗೆ ವೇದಿಕೆ ಹೋರಾಟಕ್ಕೆ, ಅಣ್ಣ ಮಂಜುನಾಥ್ ದೇವಣ್ಣವರ ಹೋರಾಟಕ್ಕೆ, ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ, ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ, ಕನ್ನಡ ವಿರೋಧಿ ಕಮಲ್ ಹಾಸನ್ ಅವರಿಗೆ, ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ, ಕನ್ನಡ ಜಾಗೃತಿ ವೇದಿಕೆ ಯಾವುದಕ್ಕಾಗಿ ಹೋರಾಟ, ಬೇಕೇ ಬೇಕು, ಕಮಲ್ ಹಾಸನ್ಗೆ, ಕಮಲ್ ಹಾಸನ್ಗೆ ಅವಹೇಳನ ಪದ ಮಾತಾಡಿದಂತ ಕಮಲ್ ಹಾಸನ್ಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನೀತಿಗೆಟ್ಟ ಕಮಲ್ ಹಾಸನ್ಗೆ ಹೇಳಿ ಬೇಕೇ ಬೇಕು, ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ, ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ, ಅಣ್ಣಕ್ಕೆ ಮಂಜುನಾಥ್ ದೇವಣ್ಣನವರ ಹೋರಾಟಕ್ಕೆ, ಕನ್ನಡ ಜಾಗೃತಿ ವೇದಿಕೆ ಪ್ರಗತಿಪರ ಹೋರಾಟಕ್ಕೆ, ಕನ್ನಡ ಜಾಗೃತಿ ವೇದಿಕೆ ನಾಡಪರ ಹೋರಾಟಕ್ಕೆ, ಕನ್ನಡ ಜಾಗೃತಿ ವೇದಿಕೆ ಭಾಷಾಪರ ಹೋರಾಟದವರಿಗೆ, ನಾಡಪರ ಹೋರಾಟಗಾರ ದೇವಣ್ಣನವರಿಗೆ, ನಾಡದ್ರೋಹಿ ಕಮಲ್ ಹಾಸನ್ಗೆ, ನಾಡದ್ರೋಹಿ ಕಮಲ್ ಹಾಸನ್ಗೆ, ದೇಶದ್ರೋಹಿ ಕಮಲ್ ಹಾಸನ್ಗೆ ಏನೇ ಭಾರನೆ ಕೇಳಲೇಬೇಕು, ಕನ್ನಡ ಜಾಗೃತಿ ವೇದಿಕೆ ಪ್ರಗತಿಪರ ಹೋರಾಟಕ್ಕೆ ಏನೇ ಬರಲಿ, ಕನ್ನಡ ಜಾಗೃತಿ ವೇದಿಕೆ ಪ್ರಗತಿಪರ ಹೋರಾಟಕ್ಕೆ, ಕನ್ನಡ ಜಾಗೃತಿ ವೇದಿಕೆ ನಾಡಪರ ಹೋರಾಟಕ್ಕೆ ಕೇಳಲೇಬೇಕು, ಹಾಸನ್ಗೆ ಹೇಳಿ ಧಿಕ್ಕಾರ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ ಕ್ಷಮೆ ಕೇಳಲೇಬೇಕು, ಕ್ಷಮೆ ಕೇಳಲೇಬೇಕು, ಕನ್ನಡಿಗರಾರು ಕುರಿಗಳಲ್ಲ, ಅವಿವೇಕಿ ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಅವಿವೇಕಿ ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಇತಿಹಾಸ ಗೊತ್ತಿಲ್ಲದ ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಇತಿಹಾಸ ಗೊತ್ತಿಲ್ಲದ ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಚರಿತ್ರೆ ಗೊತ್ತಿಲ್ಲದ ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಕನ್ನಡ ನಮ್ಮ ಸಂಗಡ ಕನ್ನಡ ಬನ್ನಿ
ನಮ್ಮ ಸಂಗಡ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಹೋಪ್ಲೆಸ್ ಎ ಪ್ಲಸ್ ಬಿ ಪ್ಲಸ್ ಕಮಲಾಸನ್ 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 ಹೋಪ್ಲೆಸ್ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅವಿವೇಕಿ ಕಮಲಾಸನ್ಗೆ ಹೇಳಿ ಧಿಕ್ಕಾರ ಅಪ್ರಬುದ್ಧ ಕಮಲಾಸನ್ಗೆ ಹೇಳಿ ಧಿಕ್ಕಾರ ಇತಿಹಾಸ ಗೊತ್ತಿಲ್ಲದ ಕಮಲಾಸನ್ಗೆ ಹೇಳಿ ಧಿಕ್ಕಾರ ಕನ್ನಡ ಚರಿತ್ರೆ ಗೊತ್ತಿಲ್ಲದ ಕಮಲಾಸನ್ಗೆ ಹೇಳಿ ಧಿಕ್ಕಾರ ಏನೇ ಬರಲಿ ನೀತಿಗೆಟ್ಟ ಕಮಲಾಸನ್ಗೆ ಹೇಳಿ ಧಿಕ್ಕಾರ ನೀತಿಗೆಟ್ಟ ಕಮಲಾಸನ್ಗೆ ಹೇಳಿ ಧಿಕ್ಕಾರ ನೀತಿಗೆಟ್ಟ ಕಮಲಾಸನ್ಗೆ ಹೇಳಿ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕ್ಷಮೆ ಕೇಳಿದರೆ ಶಾಂತಿ ಇಲ್ಲದಿದ್ದರೆ ಕ್ರಾಂತಿ ಕ್ಷಮೆ ಕೇಳಿದರೆ ಶಾಂತಿ ಇಲ್ಲದಿದ್ದರೆ ಕ್ರಾಂತಿ ಕ್ಷಮೆ ಕೇಳಿದರೆ ಶಾಂತಿ ಇಲ್ಲದಿದ್ದರೆ ಕ್ರಾಂತಿ ಬೇಕೇ ಕನ್ನಡದ ವಿಚಾರವಾಗಿ ಮಾತನಾಡುವಾಗ ಒಂದು ಅಪ್ರಬುದ್ಧವಾದಂತಹ ಅವಿವೇಕತನದ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಇಡೀ 7.5 ಕೋಟಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ. ಇದ್ರ ವಿಚಾರವಾಗಿ ಅವರನ್ನು ಎಲ್ಲ ಕನ್ನಡಿಗರು ಸಮಸ್ತ ಕನ್ನಡಿಗರು ಹೊಕ್ಕರುಳಿನಿಂದ ಅವರು ಹೇಳಿರ್ತಕ್ಕಂಥ ಮಾತನ್ನು ವಾಪಸ್ ಪಡ್ಕೊಂಡು ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ ಅಂಥೇಳಿ ಕಳೆದ 3-4 ದಿನಗಳಿಂದ ನಿರಂತರವಾದಂತಹ ಹೋರಾಟಗಳು ರಾಜ್ಯದಲ್ಲಿ ನಡೀತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಂತೂ ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಕನ್ನಡಿಗರು ಅವರ ಮಾತನ್ನು ಅವರ ಹೇಳಿಕೆಯನ್ನು ವಿರೋಧ ಮಾಡ್ತಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಕ್ಷಮೆಯನ್ನು ಕೇಳೋದಿಲ್ಲ, ನಾನು ಹೇಳಿದ್ದೆ ಸರಿ ಅಂತೇಳಿ ಒಂದು ಮೊಂಡುವಾದವನ್ನು ಕಮಲಾಸನ್ ಅವರು ಮಾಡ್ತಿದ್ದಾರೆ. ಯಾವ ಅರ್ಥದಲ್ಲಿ ನೀವು ಕನ್ನಡ ತಮಿಳಿಂದ ಹುಟ್ಟಿದೆ ಅನ್ನೋದಕ್ಕೆ ನೀವು ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗ್ತದೆ. ನೀವು ಏಕಾಏಕಿ ಯಾರೋ ಬಾಯಿ ಚಪಲಕ್ಕೋ ಅಥವಾ ಅಲ್ಲಿ ಇದ್ದಂಥ ಪ್ರೇಕ್ಷಕರ ಚಪ್ಪಾಳೆಗಳನ್ನು ಗಿಟ್ಸ್ಕೊಳ್ಳೋದಕ್ಕೋ ಅಥವಾ ಈಗ ತಾನೇ ನೀವು ಹೊಸ ಪಕ್ಷ ಕಟ್ಟಿ ಅಲ್ಲಿ ಸೋತು ಸುಣ್ಣವಾಗಿ ಠೇವಣಿಯನ್ನು ಕಳ್ಕೊಂಡು ಈಗ ಒಂದು ಪಕ್ಷಕ್ಕೆ ಸೇರಿಕೊಂಡು ಈಗ ಅಲ್ಲೇನೋ ರಾಜ್ಯಸಭಾ ಮೆಂಬರ್ ಏನೋ ಮಾಡ್ತಿದ್ದಾರೆ, ರಾಜ್ಯಸಭೆಗೆ ಏನೋ ಆಯ್ಕೆ ಮಾಡಿದ್ದಾರೆ. ಅವರನ್ನು ಮೆಚ್ಚೋದಕ್ಕೋಸ್ಕರ ನೀವು ಏನಾದರೂ ಮಾತನಾಡಿದರೆ ನೀವು ಅಕ್ಷಮ್ಯ ಅಪರಾಧ. ಆಮೇಲೆ ನಿಮಗೆ ಮಿಸ್ಟರ್ ಕಮಲಾಸನ್ ಅವರೇ, ನಿಮಗೆ ಭಾರತ ಸರ್ಕಾರ ನಿಮಗೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ. ಅದು ಯಾಕೆ ಅಂತೇಳಿದ್ರೆ ದೇಶದ ಐಕ್ಯತೆ, ಏಕತೆ, ಸಮಗ್ರತೆಯನ್ನು ಹೇಳುವಂತಹ ನೀವು ಒಂದು ದೇಶ ಕಂಡಂತಹ ಒಂದು ಪ್ರಬುದ್ಧವಾದಂತಹ ಕಲಾವಿದರು ಅಂತೇಳಿ ಹಾಗಾಗಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಈಗ ತಮಿಳುನಾಡಲ್ಲಿ ನಿಮಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ನಿಮಗೆ ಅಭಿಮಾನಿಗಳಿದ್ದಾರೆ. ನೀವೊಂದು ವಿಷಯ ಮರ್ತೋಗ್ಬಿಟ್ಟಿದ್ದೀರಿ ಅನಿಸುತ್ತೆ. ಕಳೆದ ಒಂದು 4-5 ವರ್ಷಗಳಿಂದ ತಮಿಳುನಾಡಲ್ಲಿ ತೊಂದರೆ ಆಗಿತ್ತು ನಿಮಗೆ. ಆ ಸಂದರ್ಭದಲ್ಲಿ ಕನ್ನಡಿಗರೆಲ್ಲ ನೀವು ಬನ್ನಿ, ನಮ್ಮೂರಿಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ನೀವು ಇಲ್ಲಿ ವಾಸ ಮಾಡೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದಂಥ ಉದಾರವಾದಂಥ ಗುಣವನ್ನು ಹೊಂದಿರತಕ್ಕಂಥವ್ರು ಕನ್ನಡಿಗರು. ಅಂಥ ಕನ್ನಡಿಗರು ಮಾತನಾಡ್ತಕ್ಕಂಥ ಭಾಷೆಯನ್ನು ನೀವು ತಮಿಳಿನಿಂದ ಹುಟ್ಟಿದೆ ಅಂತೇಳ್ಬಿಟ್ಟು ನೀವು ಹೇಳಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಹಾಗಾಗಿ ಇವತ್ತೆಲ್ಲ ಕೇವಲ ಸಾಂಕೇತಿಕವಾಗಿ ನಿಮ್ಮ ವಿರುದ್ಧ ಹೋರಾಟ ನಡೀತಾ ಇದೆ. ಈ ಡಾಕ್ಟ್ರು ರೋಗಿಗೆ ಮೊದಲನೇ ಸಲ ಅವ್ನಿಗೆ ಏನಾದರೂ ಕಾಯಿಲೆ ಬಂದರೆ ಸ್ವಲ್ಪ ಡೋಸ್ ಕೊಡ್ತಾರೆ ಅವ್ರಿಗೆ, ಬೇಗ ಕಾಯಿಲೆ ವಾಸಿ ಆಗ್ತದೇನೋ ನೋಡೋಣ ಅಂತ. ವಾಸಿ ಆಗಲಿಲ್ಲ ಅಂದರೆ ಏನು ಮಾಡ್ತಾರೆ, 5 ಡೋಸ್ ಕೊಡ್ತಾರೆ. ಹಾಗೆ ಈಗ ನಮಗೆ ಸ್ಮಾಲ್ ಡೋಸೇ ಕೊಡ್ತಾ ಇರೋದು. ನಿಮಗೆ 5 ಡೋಸ್ ಕೊಡೋದಕ್ಕೆ ಇನ್ನೂ ಟೈಮ್ ಇದೆ. ನೀವು ಕ್ಷಮೆ ಕೇಳಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ 5 ಡೋಸ್ ಹೋರಾಟ ಗ್ಯಾರಂಟಿ ಕೊಡ್ತೀವಿ. ಭಾಳ ಮುಖ್ಯವಾಗಿ ಕನ್ನಡ ತಮಿಳಿನಿಂದ ಹುಟ್ಟಿರ್ತಕ್ಕಂಥ ಭಾಷೆ ಅಲ್ಲ. ಈಗ ದೇವರುಗಳ ದೇವರು ಶಿವ, ಶಿವನಿಗೆ ತಂದೆ ಯಾರಂತ ಗೊತ್ತಿದೆಯಾ ಯಾರಿಗಾದರೂ? ಶಿವನಿಗೆ ತಂದೆ ಯಾರಂತ ಗೊತ್ತಿದೆಯಾ? ಹಾಗೆಯೇ ಭಾಷೆನ ಇರುವತ್ತಂ ಮಹಾದೇವನ್ ಅಂತೇಳಿ ಒಬ್ಬರು ತಮಿಳು ಭಾಷಾ ಸಂಶೋಧಕರು, ಇರುವತ್ತಂ ಮಹಾದೇವನ್ ಅಂತೇಳಿ ತಮಿಳು ಭಾಷಾ ಸಂಶೋಧಕರು ಹೇಳ್ತಾರೆ, ಕನ್ನಡ ತಮಿಳಿಗಿಂತ 400 ವರ್ಷಗಳ ಮುಂಚೆನೇ ಹುಟ್ಟಿತ್ತು ಅಂತೇಳಿ ನಿಮ್ಮ
ನಿಮ್ಮ ಭಾಷಾ ಸಂಶೋಧಕರು ಹೇಳಿದ್ದಾರೆ. ಆಮೇಲೆ ಮದ್ರಾಸ್ ಯೂನಿವರ್ಸಿಟಿಯ ಕನ್ನಡ ವಿಭಾಗದ ಪ್ರೊಫೆಸರ್ ಆದಂಥ ಡಾಕ್ಟರ್ ತಮಿಳ್ ಸೆಲ್ವಿ ಹೇಳ್ತಾರೆ. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಕನ್ನಡ, ತೆಲುಗು, ತಮಿಳು ದ್ರಾವಿಡ ಭಾಷೆಗಳ ಮೂಲ ಅಂತ ಹೇಳಿದೆ. ಅಂದರೆ ಸಮಾನವಾದಂಥ ಭಾಷೆಗಳ ಹೊರತು ತಮಿಳಿನಿಂದ ಹುಟ್ಟಿರ್ತಕ್ಕಂಥ ಭಾಷೆ ಅಲ್ಲ. ಈ ವಿಚಾರವನ್ನು ತಿಳ್ಕೊಳ್ಳಿ. ಹಾಗಾಗಿ ಕನ್ನಡ ಅಶೋಕನ ಕಾಲದ ಕ್ರಿಸ್ತಪೂರ್ವ 4ನೇ ಶತಮಾನ, 5ನೇ ಶತಮಾನ, 10ನೇ ಶತಮಾನದಿಂದಲೂ ಕೂಡ ಕನ್ನಡ ಅದರದೇ ಆದಂಥ ಸ್ಥಾನಮಾನಗಳನ್ನು ಉಳಿಸ್ಕೊಂಡಿದೆ. ಅಶೋಕನ ಶಿಲಾಶಾಸನದಲ್ಲಿ ಇಸಿಲಾ ಅನ್ನೋ ಪದ ಕನ್ನಡ ಪದ. ಆ ಕನ್ನಡ ಪದ ಅಶೋಕನ ಶಿಲಾಶಾಸನದಲ್ಲಿದೆ. ಕ್ರಿಸ್ತಪೂರ್ವದಲ್ಲಿ ನಾನು ಹೇಳ್ತಾ ಇರೋದು, ಕ್ರಿಸ್ತಶಕ ಅಲ್ಲ, ಕ್ರಿಸ್ತಪೂರ್ವ 3ರಲ್ಲಿ ಅದರಲ್ಲಿ ಅಶೋಕನ ಶಿಲಾಶಾಸನದಲ್ಲಿ ಕನ್ನಡ ಇದೆ. ಆಮೇಲೆ ಈಜಿಪ್ಟ್ನ ಪಿರಮಿಡ್ಗಳು, ಈಜಿಪ್ಟ್ಗೂ ನಮಗೂ ಸಂಬಂಧ ಇಲ್ಲ, ಈಜಿಪ್ಟ್ ದೇಶದ ಪಿರಮಿಡ್ಗಳು ಅಂದರೆ ಸಮಾಧಿಗಳು, ಅದ್ರ ಮೇಲೆ ಕನ್ನಡ ಭಾಷೆಯ ಉಲ್ಲೇಖ ಇದೆ. ಅಂದರೆ ಪ್ರಪಂಚದ ಪ್ರಾಚೀನ ಭಾಷೆಗಳು 29 ಪ್ರಾಚೀನ ಭಾಷೆಗಳು, 29ರ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ 3ನೇ ಸ್ಥಾನದಲ್ಲಿದೆ. ಹಾಗಾಗಿ ಇದನ್ನು ತಿಳ್ಕೋಬೇಕಾಗಿದೆ. ಈಗ ನಾನು ಎಲ್ಲ ಸಾಮಾಜಿಕ ಜಾಲತಾಣಗಳೆಲ್ಲ ನೋಡ್ತಾ ಇದ್ದೆ, ಒಂದಷ್ಟು ಜನ ನಮ್ಮ ತಮಿಳು ಸ್ನೇಹಿತರುಗಳು ಅವರೆಲ್ಲ ಆಗ್ತಾ ಇದ್ದಾರೆ. ಈಗ ಕಮಲಾಸನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಹೊರತು ಭಾಷೆಯ ಹಿಂದಿನ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಯಾರು ಕೂಡ ಅದನ್ನು ಪ್ರಯತ್ನ ಪಡ್ತಾ ಇಲ್ಲ. ಹಾಗಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಯಾರು ಯಾವ ಭಾಷೆಯಿಂದ ಹುಟ್ಟಿರ್ತಕ್ಕಂಥದ್ದಲ್ಲ, ಅದು ತನ್ನಂತಾನೇ ಆಡು ಭಾಷೆ. ಈಗ ಕನ್ನಡದಲ್ಲೇ, ನಮ್ಮ ಕರ್ನಾಟಕದಲ್ಲೇ ಸುಮಾರು ಭಾಷೆಗಳಿದ್ದಾವೆ ಕನ್ನಡನೇ. ಈಗ ಕೊಯಂಬತ್ತೂರಲ್ಲಿ ಮತ್ತು ಊಟಿನಲ್ಲೇ ಕೂಡ ತಮಿಳು ಕನ್ನಡ ಮಿಶ್ರಿತ ಭಾಷೆ ಇದೆ. ಅದು ನಮ್ಮ ಬಂಟ್ ಸಮಾಜದವರು ಮಾತನಾಡ್ತಾರೆ, ಬಂಟ್ ಸಮಾಜ ಮಾತನಾಡ್ತಾರೆ. ಇಲ್ಲಿ ಮೈಸೂರು ಕರ್ನಾಟಕ ಕನ್ನಡ ಒಂದು ಮಾತಾಡ್ತಾರೆ, ಉತ್ತರ ಕರ್ನಾಟಕ ಒಂದು ರೀತಿಯಾದಂಥ ಕನ್ನಡ ಮಾತಾಡ್ತೀವಿ. ಆಮೇಲೆ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ರೀತಿಯಾದಂಥ ಕನ್ನಡನ ಮಾತನಾಡ್ತೀವಿ. ಹಾಗೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಇದೆ. ಹಾಗಾಗಿ ತಮಿಳಿನಿಂದ ನಾವು ಬಹುಶಃ ಸಹೋದರ ಭಾಷೆಗಳು, ನಾವಿಲ್ಲ ಅಂತ ಹೇಳೋದಿಲ್ಲ, ನಾವೆಲ್ಲರೂ ಕೂಡ ದ್ರಾವಿಡರು. ಕನ್ನಡ, ತೆಲುಗು, ತಮಿಳು, ಮಲಯಾಳ, ಕೂರ್ಗು, ಕೊಡವ, ತುಳು ಇವೆಲ್ಲವೂ ಕೂಡ ಅಣ್ಣ ತಮ್ಮಂದ್ರ ಭಾಷೆಗಳು, ಆಯ್ತಲ್ಲ. ಹಾಗಾಗಿ ಅಣ್ಣ ತಮ್ಮಂದ್ರ ಭಾಷೆನೇ ಹೊರತು ಜೊತೆಯಲ್ಲಿ ತಮಿಳಿಂದ ಹುಟ್ಟಿರ್ತಕ್ಕಂಥದ್ದಲ್ಲ. ಅದು ಯಾರೋ ಹೇಳ್ತಾರೆ ತಮಿಳಿಂದನೇ ಎಲ್ಲ ಭಾಷೆ ಹುಟ್ಟಿರ್ತಕ್ಕಂಥದ್ದು ಅಂತೇಳಿ. ಇದು ತಪ್ಪು ಕಲ್ಪನೆ ಮತ್ತು ವಿಚಾರ ತಿಳಿದೇ ಇರತಕ್ಕಂಥ ಅವಿವೇಕತನದ ಪರಮಾವಧಿ, ಅಪ್ರಬುದ್ಧದ ಪರಮಾವಧಿ. ಹಾಗಾಗಿ ಕಮಲಾಸನ್ ಅವರೇ, ನಿಮ್ಮ ಸಿನಿಮಾಗಳು ತಮಿಳ್ನಾಡಲ್ಲಿ ಎಷ್ಟು ದಿನ ಓಡಿದಾವೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾಗಳು ಓಡಿದೆ. ನೀವು ಕನ್ನಡಿಗರನ್ನ ತಮಿಳು ಋಣ ತೀರಿಸಿರೋಲ್ಲ ಗೊತ್ತಿಲ್ಲ, ಕನ್ನಡಿಗರ ಋಣವನ್ನು ದಯವಿಟ್ಟು ನೀವು ತೀರಿಸಬೇಕು. ನಾವು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಅಚಾನಕ್ಕಾಗಿ ಬಂದಿರತಕ್ಕಂಥ ನಿಮ್ಮ ಬಾಯಿಂದ ಮಾತನ್ನು ವಾಪಸ್ ತಗೊಂಡು ನೀವು ಕ್ಷಮೆ ಕೇಳಬೇಕು, ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು. ಇದು ನಮ್ಮ ಒತ್ತಾಯ ಇದೆ, ಕನ್ನಡಿಗರ ಬೇಡಿಕೆ, ಒತ್ತಾಯ. ಹಾಗಾಗಿ ನೀವು ಕನ್ನಡದ ಕೋಕಿಲ ಸಿನಿಮಾ ಇರ್ಬೋದು, ಮರಿಯಾ ಮೈ ಡಾರ್ಲಿಂಗ್ ಇರ್ಬೋದು, ಆಮೇಲೆ ಬೆಂಕಿಯಲ್ಲಿ ಅರಳಿದವ್ವ ಇರ್ಬೋದು, ರಾಮ ಶ್ಯಾಮ ಭಾಮ ಇರ್ಬೋದು, ಇವೆಲ್ಲ ಸಿನಿಮಾಗಳಲ್ಲೂ ಕೂಡ ಕನ್ನಡದಲ್ಲಿ ಅಭಿನಯ ಮಾಡಿದ್ದೀರಿ. ಹಾಗಾಗಿ ನಿಮಗೆ ಕನ್ನಡಿಗರು ನಿಮಗೆ ಆದಂಥ ಒಂದು ಗೌರವವನ್ನು ಕೊಟ್ಟಿದ್ದಾರೆ, ಆಯ್ತಲ್ಲ. ಹಾಗಾಗಿ ದಯಮಾಡಿ, ನಾವು ಈಗ 4-5 ದಿನದಿಂದ ನಾವು ನೋಡ್ತಾನೆ ಇದ್ದೀವಿ, ಮಾಧ್ಯಮದವರು ಕೂಡ ನಿಮ್ಮನ್ನು ಚೆನ್ನೈಲಿ ಕೂಡ ಕೇಳ್ತಾರೆ, ಕನ್ನಡ ಹೋರಾಟಗಾರರು ಈ ರೀತಿ ಕ್ಷಮೆ ಕೇಳಬೇಕು ಅಂತೇಳಿ ಅಂತ. ಯಾವುದೇ ಕಾರಣಕ್ಕೂ ಕ್ಷಮೆಯನ್ನು ಕೇಳೋದಿಲ್ಲ ಅಂತೇಳಿ ನಿಮ್ಮ ಮೊಂಡುವಾದನೆ ಸರಿ ಅಂತೇಳಿ ಹೋಗ್ತಿದ್ದೀರಿ. ಸರಿ ಇಲ್ಲ. ಇದು ಬೇರೆ ರೀತಿಯಾದಂಥ ವಿಚಾರಗಳಿಗೆ ವಿಕೋಪ ಹೋಗೋದಕ್ಕಿಂತ ಮುಂಚೆ ನೀವು ಕನ್ನಡಿಗರ ಮೇಲೆ ಅಭಿಮಾನ ಇದ್ದರೆ, ಪ್ರೀತಿ ಇದ್ದರೆ ನೀವು ಬೇಷರತ್ತ ಕ್ಷಮೆ ಕೇಳಬೇಕು. ಈಗಾಗಲೇ ನಿಮ್ಮದು ಯಾವುದೋ ಒಂದು ಸಿನಿಮಾ, ನಿಮ್ಮದೇ ಬ್ಯಾನರಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನೋ ತಗ್ಗಮ್ಮ, ಏನೋ ಅದು ತಗ್ ಲೈಫ್ ಅಂತೇಳಿ, ಆಯ್ತಲ್ಲ. ಇದು ಕರ್ನಾಟಕಕ್ಕೆ ಈಗ 8 ಕೋಟಿಗೆ ಹಂಚಿಕೆದಾರರು ತೆಗೆದುಕೊಂಡಿದ್ದಾರೆ. ನೀವು ಅನ್ಕೋಬೋದು 8 ಕೋಟಿ ಹೋದ್ರೂ ಪರವಾಗಿಲ್ಲ, ನಾನು ಇದು ಏನೋ ಕ್ಷಮೆ ಕೇಳಲ್ಲ ಅಂತೇಳಿ. ನಿಮ್ಮಿಂದ ಬೇರೊಬ್ಬರಿಗೆ ತೊಂದರೆ ಆಗಬಾರ್ದು, ಬೇರೆ ಸಿನಿಮಾಗಳಿಗೆ ತೊಂದರೆ ಆಗಬಾರ್ದು. ಇದು ಕನ್ನಡ ಮತ್ತು ತಮಿಳು ಜನರ ಸಮಸ್ಯೆ ಅಲ್ಲ, ನೀವು ಮಾತನಾಡ್ತಕ್ಕಂಥ ವಿಚಾರಧಾರಿಯಾದಂಥ ಸಮಸ್ಯೆ. ಅದನ್ನು ವಾಪಸ್ ತೆಗೆದುಕೊಳ್ಳಿ. 2 ರಾಜ್ಯಗಳ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ, ಕನ್ನಡಿಗರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಇವತ್ತು ಕನ್ನಡ ಜಾಗೃತಿ ವೇದಿಕೆಯಿಂದ ಸಾಂಕೇತಿಕವಾದಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನೀವು ಕ್ಷಮೆ ಕೇಳಿಲ್ಲ ಅಂದರೆ ಖಂಡಿತವಾಗಲೂ ಮುಂದಿನ ದಿನ ಉಗ್ರವಾದಂಥ ಹೋರಾಟವನ್ನು ನೀವು ಎದುರಿಸೋದಕ್ಕೆ ಸಿದ್ಧರಾಗಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಬಹಳ ನೋವಿನ ಸಂಗತಿ. ನಿಜವಾದ ಶತ್ರುಗಳು ಯಾರು ಅಂತ ಹೇಳಿದ್ರೆ ನಮ್ಮ ಹಿತಶತ್ರುಗಳು ಅಂತಾರಲ್ಲ ಅವರೇ. ನಾನು ಭಾಳ ನೇರವಾಗಿ ಹೇಳ್ತೀನಿ,
ರಾಜ್ಕುಮಾರ್ ಅಂತ ಮೇರು ಕಲಾವಿದರು ಇವತ್ತು ನಾವು ನೋಡಿ ಇಮ್ಮಡಿ ಪುಲಿಕೇಶಿನ ನೋಡಿಲ್ಲ, ಮಯೂರ ವರ್ಮನನ್ನು ನೋಡಿಲ್ಲ, ಕನಕದಾಸರನ್ನ ನೋಡಿಲ್ಲ, ಪುರಂದರದಾಸರನ್ನ ನೋಡಿಲ್ಲ, ರಾವಣನನ್ನು ನೋಡಿಲ್ಲ. ಆದರೆ ಈ ಎಲ್ಲವನ್ನು ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ನೋಡಿದ್ದೀವಿ. ನಾವು ರಾಜ್ಕುಮಾರ್ ಅವರಲ್ಲಿ ನೋಡಿದ್ದೀವಿ. ಇವತ್ತು ಕನ್ನಡ ಅಂತ ಬಂದಾಗ ಅವರ ಬಾಯಲ್ಲಿ ಬರ್ತಕ್ಕಂಥ ಭಾಷೆ, ಆ ಉಚ್ಚಾರಣೆ, ಕನ್ನಡ ಉಚ್ಚಾರಣೆ ಬಹುಶಃ ಯಾರೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಅದನ್ನು ಯಾರೂ ಮಾಡೋಕ್ಕಾಗೋದಿಲ್ಲ. ಅಂಥ ಒಬ್ಬ ಮೇರು ಕಲಾವಿದರ ಮಗನಾಗಿ ಅಲ್ಲಿ ಕಮಲ್ ಹಾಸನ್ ಮಾತನಾಡ್ತಾ ಇದ್ರೆ ನೀವು ಚಪ್ಪಾಳೆ ತಟ್ತೀರಾ ಅಂತ ಹೇಳಿದ್ರೆ ನಿಮಗೆ ಭಾಷೆ ವಿಚಾರವಾಗಿ ಅಭಿಮಾನ ಇಲ್ಲ, ಮತ್ತು ಭಾಷೆಯ ಇತಿಹಾಸ ಗೊತ್ತಿಲ್ಲ ಶಿವರಾಜ್ ಕುಮಾರ್ ಅವ್ರಿಗೆ. ಆಮೇಲೆ ಅವ್ರು ಸರಿ ಅಂತೇಳಿ ಸಮರ್ಥನೆ ಮಾಡ್ಕೋತಾ ಇದ್ದಾರಲ್ಲ, ಇದ್ಯಾರೋ ರಮ್ಯಾ ಇನ್ಯಾರೋ ಇದ್ದಾರಲ್ಲ, ಇವ್ರುಗಳಿಗೆಲ್ಲ ಕನ್ನಡದ ಬಗ್ಗೆ ಏನು ಗೊತ್ತಿದೆ? ಬರೀ ಯಾರೋ ಬರೆದು ಕೊಡ್ತಕ್ಕಂಥ ಸ್ಕ್ರಿಪ್ಟ್ನ ಓದ್ಬಿಟ್ಟು ಸಿನಿಮಾ ಕ್ಯಾಮ್ರಾ ಮುಂದೆ ಡೈಲಾಗ್ ಹೇಳೋದಲ್ಲ. ಇತಿಹಾಸನ ಓದ್ಕೋಬೇಕು. ಇವತ್ತು ಪ್ಯಾನ್ ಇಂಡಿಯಾ ಅಂತ ಹೇಳ್ತೀರಾ, ತಮಿಳ್ನಾಡವ್ರಿಗೆ ಗೊತ್ತಿಲ್ವಾ ಅದು ಪ್ಯಾನ್ ಇಂಡಿಯಾ? ಅಲ್ಲಿ ಕಲಾವಿದ್ರಿಗೆ ತೆಲುಗವ್ರಿಗೆ ಗೊತ್ತಿಲ್ವಾ ಪ್ಯಾನ್ ಇಂಡಿಯಾ ಅಂತೇಳಿ? ನಿಮಗೆ ಯಾಕೆ ಪ್ಯಾನ್ ಇಂಡಿಯಾ? ನಿಮ್ಮ ಸಿನಿಮಾಗಳು ಬೇರೆ ರಾಜ್ಯಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಭಾಷೆಯನ್ನು ಅಡವಿಟ್ಟು ನೀವು ಇನ್ನೊಬ್ಬರು ದುಡ್ಡು ಸಂಪಾದನೆಗೋಸ್ಕರ ಹೋಗ್ತೀರ ಅಂತ ಹೇಳಿದ್ರೆ ನಿಮಗಿಂತ ಕಿಡಿಗೇಡಿಗಳು, ಕನ್ನಡ ದ್ರೋಹಿಗಳು ಇನ್ಯಾರೂ ಇಲ್ಲ. ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋರು ನಿಜವಾದ ದ್ರೋಹಿಗಳು. ಹಾಗಾಗಿ ಅಂಥ ಕಲಾವಿದರಿಗೆ, ಕನ್ನಡ ಕಲಾವಿದರಿಗೆ ಅಥವಾ ಇನ್ಯಾರೇ ಇರಲಿ, ಶಿವರಾಜ್ ಕುಮಾರ್ನ ಸಮರ್ಥನೆ ಮಾಡ್ಕೊಳ್ಳೋ ಕಮಲ್ ಹಾಸನ್ನ ಶಿವರಾಜ್ ಕುಮಾರ್ ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಶಿವರಾಜ್ ಕುಮಾರ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಇಲ್ಲಿನ ಕನ್ನಡಿಗರು ನಿಜವಾದ ಕನ್ನಡ ದ್ರೋಹಿಗಳು. ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷವರ ನೇತೃತ್ವದಲ್ಲಿ ಇವತ್ತು ಭಾಳ ಸಾಂಕೇತಿಕವಾಗಿ ನಮ್ಮ ಗಡಿ ಭಾಗದಲ್ಲಿ, ಅತ್ತಿಬೆಲೆ ಗಡಿ ಭಾಗದಲ್ಲಿ ನಟ ಕಮಲ್ ಹಾಸನ್ ಅವರ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಎಲ್ಲ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ಕೊಂಬರ್ತಾ ಇದೆ. ಬಹುಶಃ ಸುದೀರ್ಘವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಇವತ್ತು ನಮ್ಮ ಕನ್ನಡ ಭಾಷೆ ತಾಯಿ ಭಾಷೆ, ಈ ಭಾಷೆಗೆ ಇರ್ತಕ್ಕಂಥ 2500 ವರ್ಷಗಳು ಇರ್ತಕ್ಕಂಥ ಇತಿಹಾಸ ಭಾಷೆಯನ್ನು ಯಾರೋ ಒಬ್ಬ ಅವಿವೇಕಿ ಇವತ್ತು ಒಬ್ಬ ಹಿರಿಯ ನಟ ಆತನಿಗೆ ಕನ್ನಡದ ಬಗ್ಗೆ ಅರಿವೇ ಗೊತ್ತಿಲ್ಲ. ಬುಕ್ಸ್ ತಗೊಂಡು ಓದಬೇಕಂತ ನಾನು ಅವರಿಗೆ ಮನವಿಯನ್ನು ಮಾಡ್ತೀನಿ. ಕನ್ನಡಕ್ಕೆ ಅದಂತ ಒಂದು ಒಳ್ಳೆ ಪ್ರಾಧಾನ್ಯತೆ ಇದೆ. ಇವತ್ತು ಬೆಳಗ್ಗೆ ನಾನೊಂದು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಯಾವುದೋ ಒಂದು 500 ರೂಪಾಯಿ ನೋಟಲ್ಲಿ ಕನ್ನಡ 4ನೇ ಸ್ಥಾನದಲ್ಲಿದೆ, ತಮಿಳು ಭಾಷೆ ಇರೋದು 9ನೇ ಸ್ಥಾನದಲ್ಲೂ 10ನೇ ಸ್ಥಾನದಲ್ಲೂ ಇರ್ತಕ್ಕಂಥ 13ನೇ ಸ್ಥಾನ. ಹಾಗಾಗಿ ನಟ ಕಮಲ್ ಹಾಸನ್ ಅವ್ರಿಗೆ ವಿಚಾರಣೆ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ತಮಿಳು ಭಾಷೆಯಿಂದ ಕನ್ನಡ ಬಂದಿದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅವರೊಬ್ಬ ಅವಿವೇಕಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕನ್ನಡ ಅನ್ನೋದು 2500 ಇತಿಹಾಸಗಳಿರ್ತಕ್ಕಂಥ ಕನ್ನಡ ಭಾಷೆಯನ್ನು ಅವರು ಬಹುಶಃ ತಿಳ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ನಮ್ಮ ಕನ್ನಡ ಜಾಗೃತಿ ವೇದಿಕೆಗಳು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಏನು ಕನ್ನಡಿಗರನ್ನ ಕೇಳಿಸಿದ್ದಾರೆ. ಇವತ್ತು ಅನೇಕ ನಮ್ಮ ಕನ್ನಡ ಪರ ಹೋರಾಟಗಳು ಇವತ್ತು ಬೀದಿಗಿಳುವಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರೋದು ಅವ್ರು ಸರಿ ಇಲ್ಲ. ಇವತ್ತು ಕೂಡಲೇ ಅವರು ಕ್ಷಮೆ ಯಾಚನೆ ಮಾಡಲೇಬೇಕಂತ ಈ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರಿಗೆ ಕನ್ನಡ ಜಾಗೃತಿ ವೇದಿಕೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಮಸ್ಕಾರ. ಇದ್ದೆ ಆ ಒಂದು ಏನು ಚಲನಚಿತ್ರದ ಒಂದು ಕಾರ್ಯಕ್ರಮ, ಕಮಲ್ ಹಾಸನ್ ಅವರು ಭಾವುಕರಾಗಿ ಶಿವರಾಜ್ ಕುಮಾರ್ ಒಪ್ಕೊಂಡು ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರಿಗೆ ಎಲ್ಲ ಹೇಳಿದ್ದಾರೆ ವಿಚಾರಗಳನ್ನು. ಬಹುಶಃ ಕಮಲ್ ಹಾಸನ್ ಅವರಿಗೆ ಮೇರು ನಟರು ಅವರು, ನಾನು ಅವರ ಅಭಿಮಾನಿನೇ ಅಂತ ಹೇಳ್ತೀನಿ. ಆದರೆ ಅವರಿಗೆ ಕನ್ನಡದ ಬಗ್ಗೆ ಅಥವಾ ದೇಶದ ಬಗ್ಗೆ ಬಹಳ ಮಾಹಿತಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಏಕೈಕ ಈ ದೇಶದಲ್ಲಿ ಅಂತ ಹೇಳಿದ್ರೆ ಅದು ಕರ್ನಾಟಕ. ಮತ್ತು ಇತ್ತೀಚೆಗೆ ಇಡೀ ಪ್ರಪಂಚದಲ್ಲೇ ಬೂಕರ್ ಪ್ರಶಸ್ತಿ ಸಿಕ್ತಲ್ಲ, ಇತ್ತೀಚೆಗೆ ಮಾಹಿತಿ ನೀವನ್ನು ಕೊಟ್ಟಿದ್ದೀರಾ. ಹಾಗಾಗಿ ಪ್ರತಿಯೊಬ್ಬರು ಓದ್ಕೋಬೇಕು. ತಮಿಳವರು ನಮ್ಮ ಕನ್ನಡದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೋಬೇಕು. ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕಮಲ್ ಹಾಸನ್ ಅವರೇ, ದಯವಿಟ್ಟು ನೀವು ನಿಮ್ಮ ಈ ಪದವನ್ನು ವಾಪಸ್ ಪಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸಿನಿಮಾಗಳನ್ನು ನಾವು ಕರ್ನಾಟಕದಲ್ಲಿ ಮುಂದುವರಿಲಿಕ್ಕೆ ಬಿಡಲ್ಲ. ಹಾಗಾಗಿ ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕಮಲ್ ಹಾಸನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ದಯವಿಟ್ಟು ದುರಂತವೇ ಸರಿ. ಇದು ಕರ್ನಾಟಕದಲ್ಲಿ ಚಿತ್ರ ಮಾಡಿ ಕರ್ನಾಟಕದ ಅನ್ನ ತಿಂದವ್ರೆ, ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ಭಾಷೆ ಬಗ್ಗೆ ಮಾತಾಡಬಾರ್ದು, ಅವಹೇಳನ ಪದಗಳನ್ನು. ಆದರೆ ಇವತ್ತು ಕಮಲ್ ಹಾಸನ್ ಅವರು ಕರ್ನಾಟಕ ಬಂದು ಉಂಡು ತಿಂದು ಎಲ್ಲ ಮಾಡಿ ಇವತ್ತು ಅವ್ರ ಫಿಲಮ್ ಓಡಲೇಬೇಕಿಲ್ಲಿ. ಆದರೂ ಕೂಡ ಅದು ಗೊತ್ತಿದ್ದು ಕೂಡ ಕನ್ನಡ ಬಗ್ಗೆ, ಕರ್ನಾಟಕದ ಬಗ್ಗೆ ಅವಹೇಳನ ಪದಗಳನ್ನು ಮಾತಾಡಿದ್ದಾರೆ ಅವರು. ನಮ್ಮ
ಕ್ಷಮೆ ಕೇಳಲೇಬೇಕು ಅವರು. ಯಾಕಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರು ಕೂಡ ಇದರಲ್ಲಿ ಅವರು ದಯವಿಟ್ಟು ಅವರು ಎದ್ದು ಬಂದುಬಿಡಬೇಕಾಗಿತ್ತು. ಈ ಮಾತನ್ನು ಕೇಳಿದ ತಕ್ಷಣ ಅವರು ಬಂದಿಲ್ಲ. ನಮಗೆ ಕರ್ನಾಟಕಕ್ಕೆ ಭಾರಿ ದುರಂತ ಆಗ್ತೈತೆ. ದಯವಿಟ್ಟು ಕಮಲಾಸನ್ ಅವರು ಕ್ಷಮೆ ಕೇಳಲೇಬೇಕು. ಕೇಳದಿದ್ರೆ ಇದು ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ. ಇವತ್ತಿನ ದಿವಸ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ ದೇವಣ್ಣನವರ ಒಂದು ನೇತೃತ್ವದಲ್ಲಿ ಹೊಸೂರು ಭಾಗದ ಗಡಿ ಭಾಗದಲ್ಲಿ ರಾಜ್ಯಾಧ್ಯಕ್ಷರ ಒಂದು ಇದರಲ್ಲಿ ಏನು ಇವತ್ತಿನ ದಿವಸ ಯಾರು ನಿಮಗೆಲ್ಲ ಗೊತ್ತಿರತಕ್ಕಂಥ ಒಬ್ಬ ತಮಿಳ್ ನಟ ತಮಿಳ್ ಹಾಸನ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಒಂದು ತೆವಲಿಗೋಸ್ಕರ ಇವತ್ತಿನ ದಿವಸ ಅವರ ಒಂದು ಕನ್ನಡ ಫಿಲಮ್ಗಳನ್ನ ನಡೆಸಬೇಕಾದ್ರೆ ಬೆಂಗಳೂರು ಬೇಕಾಗತ್ತೆ. ಮತ್ತು ಅವರ ಫಿಲಮು ಅಲ್ಲಿ ಪ್ರಾಫಿಟ್ ಮಾಡಿ ಇದು ಮಾಡಬೇಕಾದ್ರೆ ಕನ್ನಡಿಗರು ಬೇಕಾಗತ್ತೆ. ಆದರೆ ಕನ್ನಡಿಗರ ಬಗ್ಗೆ ಏನು ಅವರು ಅವಹೇಳನಕಾರವಾಗಿ ಹೇಳಿದ್ದಾರೆ, ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಾರೆ. ಎಲ್ಲಿದೆ ಸ್ವಾಮಿ? ಕೊಡಲಿ, ದಾಖಲೆಗಳನ್ನ ಕೊಡಲಿ, ದಾಖಲೆಗಳನ್ನು ಕೊಟ್ಟು ಪ್ರೂವ್ ಮಾಡೋಕೆ ಹೇಳಿ. ಅವರ ಒಂದು ಇದು ಉಚಿತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಅವರಿಗೆ ಅರಿವಿಲ್ಲ. ನೀವು ಈಗಾಗಲೇ ನೋಡಿದ್ದೀರಾ 5,000 ವರ್ಷ, 2,000 ವರ್ಷ ಅಲ್ಲ, 2,500 ಅಲ್ಲ, 5,000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆ. ಯಾಕೆಂದರೆ ಗ್ರೀಕ್ ನಾಟಕಗಳಲ್ಲೇ ನಾವು ಕನ್ನಡ ಪದಗಳನ್ನ ನಾವು ನೋಡಿದ್ದೇವೆ. ಈಗಾಗಲೇ ನೀವು ನೋಡಿದ್ದೇವೆ, ನಮ್ಮ ಸ್ನೇಹಿತರು ಹೇಳಿದಾಗ 8 ಜ್ಞಾನಪೀಠ ಪ್ರಶಸ್ತಿ, ಬುರುಕ ಪ್ರಶಸ್ತಿಯನ್ನು ಪಡೆದಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಒಂದು ಪ್ರತ್ಯಕ್ಷವಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಮಗ ಅವರ ಶಿವರಾಜ್ ಕುಮಾರ್ ಕೂತಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಯಾಕೆ ಸುದ್ದಿ ಎತ್ತಲಿಲ್ಲ ಅಂತ ಈಗಲೂ ನಮಗೆ ತುಂಬ ಬೇಸರ ಆಗ್ತಾ ಇದೆ. ಇನ್ನಾದರೂ ಶಿವಣ್ಣ ಅವರು ದಯವಿಟ್ಟು ಕನ್ನಡಿಗರು, ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆರಾಧ್ಯ ದೈವ ಅಂತ ನಾವು ಹೇಳ್ತೇವೆ, ಬಂಗಾರದ ಮನುಷ್ಯ ಅಂತ ನಾವು ಹೇಳ್ತೇವೆ. ಆ ಬಂಗಾರದ ಮನುಷ್ಯನ ಮಗ ಅವರು ಯಾಕಿನ್ನೂ ಚಕಾರ ಕನ್ನಡದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ನಮಗೆ ತುಂಬ ಬೇಸರ ಆಗ್ತಾ ಇದೆ. ಕೂಡಲೇ ಅವರು ಏನು 7 ಕೋಟಿ ಕನ್ನಡಿಗರಿದ್ದಾರೆ, ಅವ್ರನ್ನ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ನಮ್ಮ ಕನ್ನಡ ಜಾಗೃತ ವೇದಿಕೆಯಿಂದ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಮಲಾಸನ್ ಅವರು ಮಾತಾಡಿರ್ತಕ್ಕಂಥದ್ದು ಸರಿ ಇಲ್ಲ. ಇದನ್ನ ಎಲ್ಲ ಕನ್ನಡಿಗರು ಕೂಡ ನಾವು ಇವತ್ತು ಧಿಕ್ಕಾರ ಕೂಗ್ತಿದ್ವಿ. ಈ ವಿಚಾರವಾಗಿ ಕನ್ನಡ ಜಾಗೃತಿ ವೇದಿಕೆ ಈ ವಿಚಾರವಾಗಿ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತದೆ. ಅವರು ಕ್ಷಮೆ ಕೇಳಲೇಬೇಕು. ಇತಿಹಾಸ ಇರತಕ್ಕಂಥ ಈ ಕನ್ನಡ ಭಾಷೆನ ಅವರು ಅವಹೇಳನೆಯಾಗಿ ಮಾತಾಡಿದರೆ. ನಮ್ಮದು ಸುಮಾರು 4-5 ಸಾವಿರ ಕ್ರಿಸ್ತಪೂರ್ವ 3ರಿಂದಲೇ ನಮ್ಮದು ಎಲ್ಲ ಲಿಪಿಗಳಲ್ಲಿ ಇರ್ತಕ್ಕಂಥದ್ದು. ಅವನು ಕಮಲಾಸನ್ ಸಂಶೋಧಕ ಅಲ್ಲ, ಸಾಹಿತಿ ಅಲ್ಲ, ಇತಿಹಾಸಕಾರ ಅಲ್ಲ. ಆದರೂ ಕೂಡ ಅವನು ಈ ರೀತಿ ಮಾತಾಡೋದು ತಪ್ಪು. ಇದನ್ನು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವ ಅವರ ಸಮ್ಮುಖದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.